ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ನನ್ನ ಥಂಬ್ನೇಲ್ ನೋಡಿರ್ಬೋದು ನಾವೆಲ್ಲಿ ಹೊಂಟಿದ್ವಿ ಅಂತೇಳಿ. ಹೌದು, ನಾವು ಚಿಂಚಲಿ ಮಾಯಕ್ಕನ ದರ್ಶನಕ್ಕಂತ ಚಿಂಚಲಿಗೆ ಹೊಂಟಿದ್ವಿ. ಆಮೇಲೆ ಏನಿಲ್ಲ, ಬಹಳ ದಿನ ಆಗಿತ್ತು ಎಲ್ಲ ಫ್ಯಾಮಿಲಿ ಸೇರಿ ಎಲ್ಲೂ ಹೊರಗಡೆ ದೇವ್ರ ದರ್ಶನಕ್ಕಂತ ಹೋಗಿದ್ದಿಲ್ಲ. ಚಿಂಚಲಿ ಮಾಯಕ್ಕನ ದರ್ಶನ ಮಾಡಿನೂ ಭಾಳ ದಿನ ಆಗಿತ್ತು. ನಾ ಮಾಡಿದ್ದೆ, ನಮ್ಮ ಮನೆಯವ್ರು ಮಾಡಿ ಭಾಳ ದಿನ ಆಗಿತ್ತು. ಸೊ ಅಂದ ತಕ್ಷಣ ಎಲ್ಲರೂ ಸೇರಿ ಹೊಂಟಿವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗಂದ್ರೆ ನನ್ನ ನೆಗ್ಯಾನಿ ಎಷ್ಟ ಮಿಸ್ ಆಗ್ಯಾಳು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಆಕಿನೂ ನಮ್ಮ ಜೊತೆ ಬರ್ತಾಳು. ಈಗ ನೀವು ನೋಡಾಕತ್ತಿರಲ್ಲ ಪ್ಲೇಸ್, ಇದು ಹಾಲ್ಯಾಡ್ ಅಂತ ಹೇಳಿ. ಇಲ್ಲೇನು ಮಾಡ್ತಾರಂದ್ರೆ, ಯಾರಾದರೂ ಹರಕೆ ಹೊತ್ಕೊಂಡಿರ್ತಾರಲ್ಲ ಅವ್ರು ತಮ್ಮ ಹರಕೆ ತೀರ್ಸ್ಕೋಬೇಕಂತ ಹೇಳಿ ಇಲ್ಲಿ ಬಂದ ಉಟ್ಕಿ ಉಟ್ಕೋತಾರು. ಉಟ್ಕಿ ಉಟ್ಕೋದಂದ್ರೆ ಏನಪ್ಪ ಅಂದ್ರೆ, ಮಡಿಲೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಬೇವಿನ ಸೊಪ್ಪಿಂದ ಹಾರ ಮಾಡಿ ಸ್ವಂಟಕ್ಕೆ ಹಾಕ್ಕೊಂಡು ದೇವಿ ಪೂಜೆ ಮಾಡ್ತಾರೆ. ಮತ್ತು ಕೆಲವೊಂದು ಜನ ಏನು ಮಾಡ್ತಾರಂದ್ರೆ, ಚಿಂಚಲಿ ಮಾಯಕ್ಕನ ದರ್ಶನ ಬೈ ವಾಕ್ ನಡ್ಕೊಂಡು ಹೋಗಿ ಮಾಡ್ತಾರೆ. ಆಮೇಲೆ ಇನ್ನು ಕೆಲವೊಂದು ಜನ ಏನು ಮಾಡ್ತಾರಂದ್ರೆ, ತಮ್ಮ ಓನ್ ವೆಹಿಕಲ್ಸ್ ತಂದಿರ್ತಾರಲ್ಲ, ಸೊ ಅದರಿಂದ ಹೋಗ್ತಾರೋ. ಮತ್ತು ಇಲ್ಲಿ ಇನ್ನೊಂದು ಫೆಸಿಲಿಟಿ ಮಾಡಿಕೊಟ್ಟಾರು. ಏನಪ್ಪ ಅಂದರೆ, ಹೆಣ್ಮಕ್ಳ ಹೊರಗೆ ಡ್ರೆಸ್ ಚೇಂಜ್ ಮಾಡೋಕೆ ಆಕ್ವರ್ಡ್ ಅನ್ನಿಸ್ತೈತಿ. ಸೊ ಅದಕ್ಕೆ ಅವ್ರ ಸಲುವಾಗಿನ ಅಂತೇಳಿ ಒಂದು ಸ್ಪೆಷಲ್ ರೂಮ್ ಮಾಡ್ಯಾರ. ಇಲ್ಲಿ ಅವ್ರ ಮಾತಂಗಿರು ಇರ್ತಾರಲ್ಲ, ಅವ್ರು ತಮ್ಮ ಸಾಮಾನು ಇಟ್ಕೋತಾರೋ. ಮತ್ತು ಹೆಣ್ಮಕ್ಳು ಏನು ಮಾಡ್ತಾರೋ, ಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು. ಬಟ್ ಗಂಡು ಮಕ್ಕಳು ಮಾತ್ರ ಹೊರಗಡೆನೇ ಡ್ರೆಸ್ ಚೇಂಜ್ ಮಾಡ್ತಾರೋ. ಚಾಂಗ್ ಬೋಲೋ. ನೀವೇನೀಗ ನೋಡಿದ್ರಲ್ಲ, ಅವರೆಲ್ಲ ಒಂದೇ ಫ್ಯಾಮಿಲಿಯವರು. ಮಾತಂಗಿ ಹೆಲ್ಪ್ ತೊಗೊಂಡ ಅವರ ಉಟ್ಟಿ ಉಟ್ಕೊಂಡಿದ್ರು. ಇವರ ಮಹಾರಾಷ್ಟ್ರದಿಂದ ಬಂದಿದ್ರು. ಉಟ್ಗಿ ಉಟ್ಕೋಬೇಕಂದ್ರೆ ಏನು, ಹರಕೆ ಹೊತ್ಕೋಬೇಕಂತೇನಿಲ್ಲ. ಭಕ್ತಾದಿಗಳು ಭಕ್ತಿಯಿಂದ ತಮ್ಮ ಮನಸ್ಸಿಂದ ಕೂಡ ಉಟ್ಗಿ ಉಟ್ಕೋಬೋದು. ಕೆಲವೊಂದು ಜನ ಏನು ಮಾಡ್ತಾರೋ, ಪ್ರತಿ ವರ್ಷವೂ ಉಟ್ಕೋತಾರೋ. ಕೆಲವೊಂದು ಜನ ಏನಾದರೂ ಹರಕೆ ಇತ್ತಪ್ಪ ಅಂದ್ರೆ ಅಷ್ಟೇ ಉಟ್ಕೋತಾರೋ. ಇಲ್ಲಿ ದೇವರಿಗೆ ನಿವೇದ್ಯ ತೋರ್ಸಾಕತ್ತಿದ್ರು. ನಿವೇದ್ಯ ಏನಿಲ್ಲ, ಅನ್ನ ಮೊಸರು ಮತ್ತು ಬಾಳೆಹಣ್ಣು ಅಷ್ಟೆ. ಮತ್ತು ಕೆಲವೊಂದು ಜನ ದಕ್ಷಿಣೆ ಕೂಡ ಇಡಾಕತ್ತಿದ್ರು. ಮತ್ತು ಇನ್ನು ಕೆಲವೊಂದು ಜನ ಏನು ಮಾಡ್ತಾರಂದ್ರೆ, ಮನೆಯಿಂದ ಮುಖ ಎಲ್ಲ ತೊಗೊಂಡು ಬರ್ತಾರೋ, ದೇವ್ರ ಮುಖ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೋ. ಆಮೇಲೆ ಈಗ ನೀವು ನೋಡಾಕತ್ತಿರಲ್ಲ, ಕಲ್ಲು ಆ್ಯಕ್ಚುಲಿ ಕಲ್ಲಲ್ಲ, ಒಂದು ಕಾಲದಾಗ ಇವೆಲ್ಲ ಕುರಿ ಇದ್ದು ದೇವಿ ಶಾಪಕ್ಕೆ ಒಳಗಾಗಿ ಇವೆಲ್ಲ ಕಲ್ಲಾಗ್ಯಾವು. ಅದೇನು ಶಾಪ ಅಂತ ನಿಮ್ಗೆ ಹೇಳ್ತೀನಿ ನಾನು. ಚಿಂಚಲಿ ಮಾಯಕ್ಕನ ಮೂಲ ಸ್ಥಾನ ಚಿಂಚಲಿ ಅಲ್ಲ. ಆಕೆ ಮಹಾರಾಷ್ಟ್ರದ ಸಾಂಗ್ಲಿ ನಿಯರ್ ಇರೋ ಮಾನ್ ದೇಶದಕ್ಕೆ. ಆಕೆ ಇಲ್ಲಿ ಅದಕ್ಕೆ ಬಂದಿದ್ಲು ಚಿಂಚಲಿಗಂದ್ರೆ, ಕಿಲಾಸುರ ಮತ್ತು ಕಟ್ಟಾಸುರ ಅಂಥೇಳಿ ಅಸುರಗಳನ್ನು ಬೆನ್ನತ್ತಿ ಅವ್ರಿಗೆ ಕೊಲೆ ಮಾಡ್ಬೇಕಂತೇಳಿ ಚಿಂಚಲಿ ತನಕ ಬಂದಿದ್ಲಕ್ಕಿ. ಆ ಅಸುರಗಳಿಗೆ ಮಾಯಕ್ಕ ದೇವಿನೇ ಯಾಕೆ ಕೊಲ್ಲಬೇಕು ಅಂತ ಇತ್ತಪ್ಪ ಅಂದ್ರೆ, ಅದಕ್ಕೂ ಒಂದು ಸ್ಟೋರಿ ಐತಿ, ಅದನ್ನೂ ಹೇಳ್ತಿದ್ದೀನಿ ನಾನು. ಆ್ಯಕ್ಚುಲಿ ಏನಾಗಿತ್ತಂದ್ರೆ, ಕಿಲಾಸುರ ಕಟ್ಟಾಸುರನಿಗೆ ವರ ಸಿಕ್ಕಿತ್ತ ಮಹಾದೇವನಿಂದ. ಅದೇನು ವರ ಅಂದ್ರೆ, ಯಾರೂ ದೇವಿ ದೇವತೆಗಳು ಗಂಡಸರು ಹೆಂಗಸರು ಯಾರೂ ಆಗಲಿ ಅವ್ರಿಗೆ ಕೊಲೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅಂದ ತಕ್ಷಣ ನಾವು ಚಿರಂಜೀವಿ ಅಂತ ಹೇಳಿ ಅವ್ರು ಫುಲ್ ಎಲ್ಲರ ಮೇಲೆ ದಬ್ಬಾಳಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ನೋಡಿ ಎಲ್ಲರೂ ಮಹಾದೇವನಿಗೆ ಇದ್ರ ಬಗ್ಗೆ ಹೇಳಿದಾಗ, ಮಹಾದೇವ ವಿಷ್ಣುವಿನ ಅವತಾರ ಮಾಯಕ್ಕ ದೇವಿಯನ್ನು ಇವರಿಗೆ ಕೊಲೆ ಮಾಡ್ಬೇಕಂತ ಹೇಳಿನೇ ಕಳಿಸ್ಕೊಟ್ರು ಭೂಮಿ ಮೇಲೆ. ಸೊ ಹೀಗಾಗಿ ಕೈಲಾಸುರ ಮತ್ತು ಕಟ್ಟಾಸುರನ್ನ ಮಾಯಕ್ಕ ದೇವಿನ ಕೊಲೆ ಮಾಡ್ತಾಳು. ಮತ್ತು ಮಾಯಕ್ಕ ದೇವಿ ಹೆಣ್ಣಲ್ಲ, ಸೊ ಅವಳು ಹೆಂಗೆ ಕೊಲೆ ಮಾಡೋಕ್ಕೆ ಸಾಧ್ಯ ಐತಿ ಅಂತ ನೀವು ಕೇಳ್ಬೋದು. ಈ ಮಾಯಕ್ಕ ದೇವಿ ಮೂರ್ತಿಯನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಮಾಯಕ್ಕ ದೇವಿಗೆ ಮೀಸೆ ಐತಿ. ಸೊ ವಿಷ್ಣುವಿನ ಅವತಾರ ಅವಳು. ಸೊ ಅಂದ ತಕ್ಷಣ ಅವಳಿಗೆ ಅಷ್ಟೊಂದು ಶಕ್ತಿ ಇತ್ತು. ಇಬ್ಬರು ಅಸುರಗಳನ್ನು ಕೊಂದ ತಕ್ಷಣ ಚಿಂಚಲಿ ಮಾಯಕ್ಕ ದೇವಿ ತನ್ನ ಮೂಲ ಸ್ಥಾನಕ್ಕೆ ಮಾನದೇಶಕ್ಕೆ ಹೋಗಲಿಲ್ಲ, ಆಕೆಲ್ಲೇ ನೆಲೆ ಉಳಿಬೇಕು ಅಂತೇಳಿ ಡಿಸೈಡ್ ಮಾಡಿದ್ಲು. ಆ ಟೈಮ್ದಾಗ ಇಲ್ಲಿ ಗ್ರಾಮ ದೇವತೆ ಹಿರಿದೇವಿ ಇದ್ಲು. ಸೊ ಅವಳಿಗೆ ಆಸರೆ ಕೇಳಿದಾಗ ಅವಳೇನು ಮಾಡಿದ್ಲು ಅಂದರೆ, ಕೆಲವೊಂದು ಕಂಡೀಷನ್ಸ್ ಹಾಕಿದ್ಲ. ಅದೇನು ಕಂಡೀಷನ್ಸ್ ಅಂದ್ರೆ, ಫಸ್ಟ್ ಪೂಜೆ ನನಗೆ ಮಾಡಬೇಕು, ಫಸ್ಟ್ ನೈವೇದ್ಯ ನನಗೆ ತೋರಿಸ್ಬೇಕು, ಫಸ್ಟ್ ಭಕ್ತಾದಿಗಳು ಎಲ್ಲ ನನ್ನ ದರ್ಶನ ತೊಗೋಬೇಕು, ಆಮೇಲೆ ಅವರು ನಿನ್ನ ದರ್ಶನ ತೊಗೋಬೋದು ಅಂಥೇಳಿ ಕಂಡೀಷನ್ಸ್ ಹಾಕಿದ್ಲು. ಈ ಕಂಡೀಷನ್ಸ್ ನೀವು ಒಪ್ಕೊಂಡ್ರೆ ಮಾತ್ರ ನಾನು ನಿನಗಿಲ್ಲಿ ನೆಲೆ ಕೊಡ್ತೀನಿ ಅಂಥೇಳಿ ಹೇಳಿದಾಗ ಮಾಯಕ್ಕ ದೇವಿ ಏನು ಮಾಡ್ತಾಳು, ಹ್ಞೂ ಅಂತೇಳಿ ಒಪ್ಕೋತಾಳು. ಅದ್ರ ಪ್ರಕಾರ ಇಲ್ಲಿ ಫಸ್ಟ್ ಪೂಜಾ, ಫಸ್ಟ್ ನೈವೇದ್ಯ, ಆಮೇಲೆ ಫಸ್ಟ್ ದರ್ಶನ ಎಲ್ಲ ಹಿರಿದೇವಿಗೆ ಆಗ್ತೈತಿ.
ಆಗ್ತೈತಿ. ಸೊ ಈ ರೀತಿ ಮಾಯಕ್ಕ ದೇವಿ ತನ್ನ ಮೂಲ ಸ್ಥಾನ ಮಾನದೇಶವನ್ನು ಬಿಟ್ಟ ನಮ್ಮ ಕರ್ನಾಟಕದ ಚಿಂಚಲಿ ಒಳಗೆ ನೆಲೆಸಿದಾಳು. ಇದೆಲ್ಲ ನಮ್ಮ ಭಾಗ್ಯ. ಮಾಯಕ್ಕ ದೇವಿ ನಮ್ಮ ಚಿಂಚಲಿ ಒಳಗೆ ಅದಾಳಂದ್ರೆ. ಸೊ ಮಾಯಕ್ಕ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಮಾಯಕ್ಕ ದೇವಿಗೆ ಮಹಾಕಾಳಿ ಅಂತ ಕರೀತಾರೋ, ಮಾಯವ್ವ ಅಂತ ಕರೀತಾರೋ, ಕಾಳಿ ಅಂತ ಕರೀತಾರೋ. ಈ ರೀತಿ ದೇವಿಗೆ ಬೇರೆ ಬೇರೆ ಹೆಸರು ಅದಾವು. ಆಮೇಲೆ ಈ ವರ್ಷದಿಂದ ಇಲ್ಲಿ ಒಂದು ಹೊಸ ರೂಲ್ಸ್ ಮಾಡ್ಯಾರು. ಅದೇನಪ್ಪ ಅಂದ್ರೆ, ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರ್ತಲ್ಲ ಆರೆಂಜ್ ಕಲರ್ ಭಂಡಾರ, ಇದನ್ನು ಎಲ್ಲಿನೂ ಹಾರಿಸೋ ಹಂಗಿಲ್ಲ. ಮುಂಚೆ ನಾವು ಕಂಬದ ಮೇಲೆ, ದೇವ್ರ ಮೇಲೆ, ಈ ರೀತಿ ಆನೆ ಮೇಲೆ, ಆಮೇಲೆ ಹಾರ್ಸ್ ಮೇಲೆ ಎಲ್ಲ ಹಾರಿಸ್ತಿದ್ವಿ. ಬಟ್ ಈ ಸಲ ಏನು ಮಾಡ್ಯಾರಂದ್ರೆ ಏನೂ ಹಾರಿಸೋಂಗಿಲ್ಲ. ಒಳಗೆ ಓನ್ಲಿ ಪ್ಯೂರ್ ಭಂಡಾರ ಅಷ್ಟೇ ತೊಗೊಂಡು ಬರಬೇಕು ಅಂತ ಹೊಸ ರೂಲ್ಸ್ ಮಾಡ್ಯಾರು. ಅದು ಬೆಸ್ಟ್. ಇದರಿಂದ ಯಾರಿಗಾದರೂ ಡಸ್ಟ್ ಅಲರ್ಜಿ ಇತ್ತಂದ್ರೆ ಅವ್ರಿಗೂ ಸಮಸ್ಯೆ ಆಗಂಗಿಲ್ಲ. ಮತ್ತು ಸುಮ್ಮನೆ ದೇವ್ರ ಭಂಡಾರೆಲ್ಲ ಕೆಳಗೆ ಕಾಲಾಗೆಲ್ಲ ತುಳಿದು ಸುಮ್ಮನೆ ಇದಕ್ಕೆ ಅವಮಾನ ಮಾಡೋದು ಭಂಡಾರಿಗೆ ಅಂತ ಹೇಳಿ ಇದು ಬೆಸ್ಟ್ ಅನಿಸುತ್ತೆ ನನಗೆ. ಆಮೇಲೆ ಹಿರಿದೇವಿ ದರ್ಶನ ಆಯಿತು. ಇನ್ನು ಮಾಯಕ್ಕ ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಮತ್ತೊಂದು ಹೇಳ್ಬೇಕಂದ್ರೆ ಇಲ್ಲಿ ಗುಡಿ ಒಳಗೆ ಕ್ಯಾಮ್ರಾಸ್ ಅಲೋವಿಲ್ಲ. ಮೊಬೈಲ್ದಾಗ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಮಾಡ್ಕೊಳ್ಳೋ ಹಾಗಿಲ್ಲ. ಬಟ್ ಆದರೂ ನನ್ನ ಜೊತೆ ಶೇರ್ ಮಾಡಬೇಕಂತ ಹೇಳಿ ಒಂದು ಸಣ್ಣ ಕ್ಲಿಪ್ ತೊಗೊಂಡೀನಿ. ಸೊ ಮಾಯಕ್ಕ ದೇವಿ ದರ್ಶನ ಮಾಡ್ಕೊಂಡು ಬರ್ರಿ. ಮಾಯಕ್ಕ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಾಯಕ್ಕ ದೇವಿ ಶೃಂಗಾರ ನೋಡ್ರಿ, 2 ಕಣ್ಣು ಸಾಲಂಗಿಲ್ಲ, ನೋಡ್ಕೊಂತ ಇರ್ಬೇಕು ಅನ್ನಿಸ್ತೈತಿ. ಮಾಯಕ್ಕ ದೇವಿ ದರ್ಶನ ಆದಮೇಲೆ ಹಿಂಗೆ ಹೊರಗೆ ಬಂದ್ರೆ ಇಲ್ಲಿ ನವಗ್ರಹ ಸ್ಥಾಪನೆ ಮಾಡ್ಯಾರು. ಅಲ್ಲೂ ನಮಸ್ಕಾರ ಮಾಡ್ಕೊಂಡು ಬರೋಣ. ಆಮೇಲೆ ಮಾಯಕ್ಕ ದೇವಿ ಪಲ್ಲಕ್ಕಿ ಅದಾವು, ಅದು ಜಾತ್ರೆ ಒಳಗೆಲ್ಲ ತೆಗಿತಾರೆ. ಬಟ್ ಡೈಲಿ ಪೂಜೆ ಆಗ್ತೈತಿ. ಮಾಯಕ್ಕ ದೇವಿ ವಾಹನ ಕುದುರೆ ಅಲ್ಲ, ಸೊ ಕುದುರೆಗೂ ಡೈಲಿ ಪೂಜೆ ಆಗ್ತೈತಿ. ಆಮೇಲೆ ಕುದುರೆಗೊಂದು ಸಪ್ರೇಟ್ ಒಂದು ಮಹತ್ವ ಐತಿ ಇಲ್ಲಿ. ಮೊದಲೆಲ್ಲ ಟಾಂಗಾ ಗಾಡಿ ಎಲ್ಲ ಇರ್ತಿದ್ವು, ಈಗೆಲ್ಲ ಟಾಂಗಾ ಗಾಡಿ ಏನೇನೂ ಇಲ್ಲ. ನಮ್ಮದೊಂದು ಫ್ಯಾಮಿಲಿ ಫೋಟೋ. ಎಲ್ಲ ದೇವಿ ವಾರ ಶುಕ್ರವಾರ ಇತ್ತಪ್ಪ ಅಂದ್ರೆ ಮಾಯಕ್ಕ ದೇವಿ ವಾರ ಮಾತ್ರ ರವಿವಾರ ಇರ್ತೈತಿ. ರವಿವಾರ ಇಲ್ಲಿ ಕಾಲಿಡಕ್ಕೆ ಜಾಗ ಇರಂಗಿಲ್ಲ, ಅಷ್ಟೊಂದು ರಶ್ ಇರ್ತೈತಿ. ಆಮೇಲೆ ಇಲ್ಲಿ ಡೈಲಿ ಮಹಾಪ್ರಸಾದ ಇರ್ತೈತಿ. ಅನ್ನ ಸಾರು ಶಿರಾ ಸಜ್ಜಕ ಏನಾದರೂ ಇರ್ತೈತಿ. ನಾವು ಜಲ್ದಿ ಬಂದಿದ್ವಿ ಅಂದ ತಕ್ಷಣ ನಮಗೇನು ಮಹಾಪ್ರಸಾದ ಸಿಗಲಿಲ್ಲ. ಮಾಯಕ್ಕ ದೇವಿ ತನ್ನ ಮೂಲ ಸ್ಥಾನ ಬಿಟ್ಟ ಚಿಂಚಲಿ ಒಳಗೆ ನೆಲೆಸಿರೋ ಹಿಂದಿನ ಸ್ಟೋರಿ ಎಲ್ಲ ನಿಮಗೆ ಹೇಳೋದೆ ನಾನು. ಬಟ್ ಆ್ಯಕ್ಚುಲಿ ಸ್ಟೋರಿಯಲ್ಲಿ ಸ್ಟಾರ್ಟ್ ಮಾಡಿದ್ನಲ್ಲ ಅದನ್ನೇ ಹೇಳೋದು ಮರ್ತೀನಿ. ಕುರಿ ಕಲ್ಲಾಗ್ಯಾವು ಯಾಕಪ್ಪ ಅಂದ್ರೆ ಮಾಯಕ್ಕ ದೇವಿ ಶಾಪ ಕೊಟ್ಟಾಳ. ಮಾಯಕ್ಕ ದೇವಿ ಯಾಕೆ ಶಾಪ ಕೊಟ್ಟಾಳಂದ್ರೆ, ಇಲ್ಲಿ ಒಬ್ಬ ಕುರಿ ಕಾಯವ ಕುರಿ ಮೇಯಿಸ್ತಿದ್ದಂತ. ಆ ಟೈಮ್ದಾಗ ಮಾಯಕ್ಕ ದೇವಿ ಹಸುರುಗಳನ್ನು ಬೆನ್ನತ್ತಿ ಇಲ್ಲಿ ಹಳ್ಳದ ಹತ್ರ ಹೋಗುತ್ತಿರುವಾಗ ಆಕೆ ಹಾಲು ಬೇಡಿದ್ಲಂತ. ಇವ ಹಾಲು ಕೊಡಲ್ಲ ಅಂತಿದ್ದಕ್ಕೆ ಆಕೆ ಸಿಟ್ಟು ಬಂದ, ಈ ಕುರಿ ಎಲ್ಲ ಕಲ್ಲಾಗಲಿ, ಆಮೇಲೆ ಇದೇನು ಹಳ್ಳರೆ ಆಯ್ತಲ್ಲ ಇದೆಲ್ಲ ಹಾಲಾಗಲಿ ಅಂತೇಳಿ ಆಕೆ ಶಾಪ ಕೊಟ್ಟಿದ್ದ. ಅದಕ್ಕನ ಆ ಹಳ್ಳಿಗೆ ಹಾಲಾಳ ಅಂತೇಳಿ ಕರೀತಾರೋ. ಮತ್ತು ಈ ಕುರಿ ಏನದಾವಲ್ಲ ಕಲ್ಲಾಗ್ಯಾವು. ಈಗ ರಾಯಬಾಗ್ ಬಂದೀವಿ. ರಾಯಬಾಗ್ ನನ್ನ ತವ್ರ ಮನೆ. ಮತ್ತು ಚಿಂಚಲಿ ಮತ್ತು ರಾಯಬಾಗ್ ಬರೀ 10 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಒಳಗೈತಿ. ಆಮೇಲೆ ಮಾರ್ನಿಂಗ್ ಏನೂ ತಿಂದಿದ್ದಿಲ್ಲ. ಯಾಕಪ್ಪ ಅಂದ್ರೆ ದೇವ್ರ ಜಲ್ದಿ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಡಿ ಆಮೇಲೆ ಏನಾದರೂ ತಿನ್ನೋಣ ಅಂತೇಳಿ ವಿಚಾರ ಮಾಡಿದ್ವಿ ನಾವು. ಇಲ್ಲ ರಾಯಬಾಗ್ಗೆ ಬಂದಿದ್ವಿ ಅಲ್ಲ, ಸೊ ಇವರ ಶರ್ಬತ್ ಆಗಲಿ ಅವಲಕ್ಕಿ ಆಗಲಿ ಚಹಾ ಆಗಲಿ ಎಲ್ಲ ಮಾಡಿದ್ರು. ಸೊ ಇಲ್ಲೇ ನಮ್ಮ ನಾಷ್ಟ ಆಯಿತು. ಸಣ್ಣ ಪಾಪುನ ಇಟ್ಕೊಂಡು ಲೇಟ್ ಮಾಡೋದ್ರಾಗ ಏನು ಅರ್ತಿಲ್ಲ. ಸೊ ಎಷ್ಟು ಜಲ್ದಿ ಆಕತ್ಲ ಜಲ್ದಿ ಗುಡಿಗೆ ಹೋಗಿ ಬಂದ್ರೆ ಭಾಳ ಬೆಸ್ಟ್. ಅಷ್ಟೊಂದೇನು ರಶ್ ಇರಲಿಲ್ಲ. ನಮ್ಗೆ ಆರಾಮ್ ದೇವ್ರ ದರ್ಶನ ಆಯಿತು. ದೇವ್ರ ಗುಡಿ ಒಳಗೆ ಆ್ಯಕ್ಚುಲಿ ಫೋಟೋಸ್ ಅಲೋವಿಲ್ಲ, ವಿಡಿಯೋಸು ಅಲೋವಿಲ್ಲ. ಬಟ್ ಆದರೂ ಹಂಗೆ ನಾ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೀನಿ ನಿಮಗೆ ಶೇರ್ ಮಾಡ್ಬೇಕಂತ ಹೇಳಿ. ಒಂದ್ಸಲ ಮಮ್ಮಿ ಜೊತೆ ಚಿಂಚಲಿ ಮಾಯಕ್ಕನ ದರ್ಶನಕ್ಕೆ ಹೋದಾಗ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ರಿ. ಆ ವಿಡಿಯೋದಾಗ ಒಂದು ಸಣ್ಣ ಮಾತು ಅಂದಿದ್ದೆ, ನೆಕ್ಸ್ಟ್ ಟೈಮ್ ಬರೋದಾದರೆ ನನ್ನ ಗಂಡನ ಜೊತೆ ಬರ್ತೀನಿ, ಅವರು ಫ್ರೀ ಇದ್ರಂತ ಅಥವಾ ಒಂದು ಮಾತು ಅಂದಿದ್ದೆ ನಾನು. ಅದೆಷ್ಟು ಟ್ರೂ ಆಯ್ತು ಅಂದ್ರೆ ನಂಗೆ ಅದ ಫೀಲ್ ಆಯ್ತು. ಏನಂದ್ರೆ ದೇವಿ ಕಡೆ ಏನಾದರೂ ಚಲೋ ಮನಸ್ಸಲ್ಲೇ ಬೆಡ್ಕೋರಿ, ದೇವಿ ಹೆಂಗಾರು ಮಾಡಿ ನಮ್ಮನ್ನು ಕರ್ಸ್ಕೋತಾಳು ಅಂಥೇಳಿ. ಅದು ನಿಜ ಆಯಿತು. ನಾನೇನು ಮಾತು ಅಂದಿದ್ನಲ್ಲ, ಈ ಅವರಪ್ಪ ಅವರಮ್ಮ ಅಜ್ಜ ಅಜ್ಜಿ ಅಂಕಲ್ ಎಲ್ಲರೂ ಬಂದಿದ್ವಿ ನಾವು. ದರ್ಶನ ಎಲ್ಲ ಚಲೋದಂಗೆ ಆಯಿತು. ಆಮೇಲೆ ಹೋಗೋ ಟೈಮ್ದಾಗ ಗಂಡನ ಮನೆಯಿಂದ ಹೋಗಿದ್ವಿ. ಈಗ ನಾನು ತವ್ರ ಮನೆ ಒಳಗಿದ್ದೀನಿ. ಏನಂದ್ರೆ ಬೆಂಗಳೂರಿಂದ ಬಂದಿದ್ವಲ್ಲ, ಸೊ ಒಂದು ವಾರ ಗಂಡನ ಮನೆ ಒಳಗೆ ಹೋದ್ರು, ಒಂದು ವಾರ ತವ್ರ ಮನೆ ಒಳಗೆ ಇರಬೇಕು ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನಾವು. ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ನನ್ನ ತವ್ರ ಮನೆ ಒಳಗೆ ಇರ್ತೀನಿ. ಸೊ ನಿಮ್ಗೆ ನನ್ನ ತವ್ರ ಮನೆ ಒಳಗಿನ ಬ್ಲಾಗ್ಗಳು ನೋಡೋಕೆ ಸಿಗ್ತಾವೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನಾನೇ ಚಲೋ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ.